ಕಾಲಿಟ್ಟಿದೆ ಈ ಶೋಧ ಕಾರ್ಯಾಚರಣೆ. ಎನ್ಡಿಆರ್ಎಫ್ ಸರ್ಚ್ ಆಪರೇಷನ್ ಮುಂದುವರಿಸ್ತಾ ಇದೆ. ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ ಭಾರಿ ಮಳೆ. ಡೇ 1 ಕೂಡ ಸಿಬ್ಬಂದಿ ಇದನ್ನೇ ಫೇಸ್ ಮಾಡ್ತಿದ್ದಾರೆ. ಕಾರ್ಯಾಚರಣೆಗೆ ಅಡ್ಡಿ ಆಗುವುದೇ ಮಳೆ. ಮತ್ತೊಂದು ಕಡೆ ಅಲ್ಲಿ ಮಣ್ಣು ತೆಗೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸವಾಲುಗಳಿತ್ತು. ಕಾರಣ ಗುಡ್ಡ ಕುಸಿತ ಆಗಿರುವ ಸ್ಥಳದಲ್ಲಿ ಮಣ್ಣು ಎತ್ತುವಾಗ ಮಳೆ ನೀರು ಹರಿದು ಬರೋದ್ರಿಂದ ಕೂಡ ಅದು ಕೂಡ ಅಡ್ಡಿ ಆಗ್ತಾ ಇತ್ತು ಅಂತ. ಸೊ ಈಗಲೂ ಕೂಡ ಮಳೆ ಆಗ್ತಾ ಇದೆ. 12ನೇ ದಿನ ನಾಪತ್ತೆ ಆದವರಿಗಾಗಿ ಶೋಧ ಕಾರ್ಯಾಚರಣೆ ಸ್ಥಳದಲ್ಲಿ ಆಗ್ತಾ ಇದೆ. ಇವತ್ತು ಗೋವಾದಿಂದ ಮತ್ತೊಂದು ಯಂತ್ರದ ಆಗಮನವಾಗುತ್ತಂತೆ. ಟ್ರಕ್ ಪತ್ತೆ ಆಯಿತು, ಉಳಿದವರು ಎಲ್ಲಿ ಅನ್ನೋದು ಪ್ರಶ್ನೆ. ಆ ಉಳಿದವರ ಪತ್ತೆಗಾಗಿ 12ನೇ ದಿನ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗ್ತಾ ಇದೆ. ಟ್ರಕ್ ಗಂಗಾವಳಿ ನದಿಯಲ್ಲಿ ಸಿಲುಕಾಕಿಕೊಂಡಿತ್ತು. ಅದನ್ನ ಪತ್ತೆ ಮಾಡುವಲ್ಲೂ ಕೂಡ ಅಧಿಕಾರಿಗಳು ಯಶಸ್ವಿಯಾದರು. ಅತ್ಯಾಧುನಿಕ ತಂತ್ರಜ್ಞಾನಗಳ ಬಳಕೆ ಆಗಿದೆ ಶೋಧ ಕಾರ್ಯಾಚರಣೆಯ ಸಂದರ್ಭದಲ್ಲಿ. ಒಂದ್ ಕಡೆ ಡ್ರೋನ್, ಮತ್ತೊಂದು ಕಡೆ 20 ಅಡಿ ಆಳಕ್ಕೆ ಹೋಗಿ ಮಣ್ಣು ತೆಗೆಯುವಂತ ಒಂದು ಹಿಟಾಚಿ, ಎಲ್ಲವನ್ನ ಕೂಡ ಬಳಕೆ ಮಾಡಿ ಕಾರ್ಯಾಚರಣೆಯನ್ನ ಮುಂದುವರಿಸುತ್ತಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಹಾ ಮಳೆಯ ಆರ್ಭಟ ಮುಂದುವರಿತಾ ಇದೆ. ಮಳೆ ಅಬ್ಬರಕ್ಕೆ ಚಲಿಸುತ್ತಿದ್ದ ಬೈಕ್ ಮೇಲೆ ಮರ ಬಿದ್ದುಬಿಟ್ಟಿದೆ. ಮರ ಬಿದ್ದ ರಭಸಕ್ಕೆ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ತೀರ್ಥಹಳ್ಳಿಯ ಮಿನ್ಮನೆ ಕೊಪ್ಪ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. 26 ವರ್ಷದ ಯುವಕ ರಾಮಪ್ಪ ಮೃತ ದುರ್ದೈವಿ ಅಂತ ಗುರುತಿಸಲಾಗಿದೆ. ಮಳೆ ಅಬ್ಬರಕ್ಕೆ ಚಲಿಸುತ್ತಿದ್ದ ಬೈಕ್ ಮೇಲೆ ಮರ ಬಿದ್ದಿದೆ. ಹಾಗಾಗಿ ಮಳೆ ಬಂದಾಗ ವಾಹನ ಸವಾರರು ತೀರಾ ಎಚ್ಚರಿಕೆಯಿಂದ ಇರಬೇಕು ಅನ್ಸುತ್ತೆ. ಎಷ್ಟೇ ಎಚ್ಚರಿಕೆ ಇದ್ರೂ ಕೂಡ ಈ ಮರದ ಕೆಳಗಡೆ ಹೋಗುವಾಗ ಮರ ಬೀಳುತ್ತಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ? ಪಾಪ ಅದೇ ರೀತಿ ಬೈಕ್ ಸವಾರ ಹೋಗ್ತಾ ಇದ್ರು, ಮರ ಬಿದ್ದುಬಿಟ್ಟಿದೆ ಬೈಕ್ ಮೇಲೆ. ಈ ಮಳೆ ಆದಾಗ ಮರದ ಕೆಳಗಡೆ ನಿಲ್ಲೋಕ್ಕೂ ಭಯ ಆಗ್ಬಿಡುತ್ತೆ. ಕಾರಣ ಅಲ್ಲಲ್ಲಿ ಈ ರೀತಿ ಮರ ಧರೆಗುರುಳುವಂತಹ ಘಟನೆಗಳು ನಡೆದಿರುತ್ತೆ. ವಾಹನಗಳು ಜಖಮ್ ಆಗೋದು, ವಾಹನ ಸವಾರು ಗಂಭೀರವಾಗಿ ಗಾಯಗೊಳ್ಳುವುದು, ಈ ರೀತಿ ಘಟನೆಗಳು ಮೇಲಿಂದ ಮೇಲೆ. ಈಗ ಶಿವಮೊಗ್ಗದ ಸರದಿ ಬೈಕ್ ಮೇಲೆ ಮರ ಬಿದ್ದಿದೆ. ಬೈಕ್ ಸವಾರ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀವಿ ನೋಡಿ. ಬೈಕ್ ಮೇಲೆ ಮರ ಬಿದ್ದಿರೋದ್ರಿಂದ ಬೈಕ್ ಅಪ್ಪಚ್ಚಿಯಾಗಿದೆ. ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮಡಿಕೇರಿಯಲ್ಲೂ ಕೂಡ ಮಳೆಯ ರೌದ್ರಾವತಾರ ಮುಂದುವರಿತಾ ಇದೆ. ಕರ್ಣಂಗೇರಿಯಲ್ಲಿ ಮನೆ ಮೇಲೆ ಮರ ಬಿದ್ದಿದೆ. ಹೇಮಾವತಿ ಎಂಬುವರಿಗೆ ಸೇರಿರುವ ಮನೆ ನೆಲಸಮವಾಗಿದೆಯಂತೆ. ಭಾರೀ ಗಾಳಿಗೆ ಸುಂಟಿಕೊಪ್ಪದ ಪದ್ಮ ಬಳಿ ಧರೆಗುರುಳಿದೆ ಮರ. ಸುಂಟಿಕೊಪ್ಪ ಮಾದಾಪುರ ರಸ್ತೆ ಸಂಚಾರ ಕೂಡ ಬಂದ್ ಆಗಿದೆ. ರಸ್ತೆ ಬಂದ್ ಹಿನ್ನೆಲೆ ವಾಹನ ಸವಾರ ಪರದಾಟ ಕೂಡ ಮುಂದುವರಿತಾ ಇದೆ. ಅಪಾಯದ ಮಟ್ಟದಲ್ಲಿ ನದಿಗಳು ಹರಿತಾ ಇದೆ. ದೃಶ್ಯ ನೋಡ್ತಾ ಇದ್ದೀವಿ. ಮನೆಯ ಮೇಲೆ ಮರ ಬಿದ್ದಿರುವಂತ ದೃಶ್ಯ. ಹೇಮಾವತಿ ಅನ್ನೋರಿಗೆ ಸೇರಿರುವಂತಹ ಮನೆಯಂತೆ ಆ ಮನೆಯ ಮೇಲೆ ಮರ ಬಿದ್ದಿರುವ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಧಾರಾಕಾರ ಮಳೆಯ ಎಫೆಕ್ಟ್ ಈ ರೀತಿಯಾಗಿದೆ. 2 ದೃಶ್ಯ. ಒಂದ್ ಕಡೆ ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದಿರುವ ಕಾರಣ ಅಲ್ಲಿ ವಾಹನ ಸವಾರು ಪರದಾಡ್ತಿದ್ದಾರೆ. ಕಾರಣ ರಸ್ತೆ ಸಂಪೂರ್ಣವಾಗಿ ಬಂದಾಗಿದೆ. ಬಂದಂತಹ ವಾಹನಗಳು ವಾಪಸ್ ಹೋಗ್ತಾ ಇರುವಂತಹ ದೃಶ್ಯ. ಮತ್ತೊಂದು ಕಡೆ ಮನೆಯ ಮೇಲೆ ಮರ ಬಿದ್ದಿರುವಂತಹ ದೃಶ್ಯ. ಮಳೆಯಿಂದ ಆಗಿರುವಂತಹ ಅವಾಂತರಗಳು ಇದು. ಪ್ರತಿ ಬಾರಿ ಕೂಡ ಮಳೆ ಬಂದಾಗ ಇಂಥ ಪರಿಸ್ಥಿತಿಗಳು ನಿರ್ಮಾಣ ಆಗೋದ್ರಿಂದ ಅನೇಕರು ಜೀವ ಕಳೆದುಕೊಳ್ತಾರೆ. ಮತ್ತೊಂದು ಕಡೆ ಬದುಕೆ ಮೂರಾಬಟ್ಟೆ ಆಗ್ಬಿಡುತ್ತೆ ಮಳೆಯಿಂದ. ಕಾರಣ ಈ ಮನೆಗಳಿಗೆ ನೀರು ನುಗ್ಗೋದು, ಮನೆಯಲ್ಲಿರುವಂತಹ ವಸ್ತುಗಳಿಗೆ ಹಾನಿ ಆಗೋದು, ಒಂದ್ ಕಡೆ ಇರೋಕ್ಕೂ ಜಾಗ ಇರಲ್ಲ ಕೆಲವರಿಗೆ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ಈಗ 2 ದೃಶ್ಯ ನೋಡ್ತಾ ಇದ್ದೀವಿ. ವರ್ಕೌಟ್ ಮಾಡಲಾಗದೆ ಕಂಗಾಲಾಗಿದ್ದಾರೆ. ಹಾಗಾದ್ರೆ ದರ್ಶನ್ಗೆ ಇದರಿಂದ ಯಾವುದೇ ತೊಂದರೆ ಆಗಲ್ವಾ? ಈ ಬಗ್ಗೆ ಬಾಡಿ ಬಿಲ್ಡರ್ಸ್ ಹೇಳೋದೇನು? ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಅಪ್ಪಪ್ಪ, ಅದೇನ್ ಹೈಟು, ಅದೇನ್ ವೇಟು, ಜಬರ್ದಸ್ತ್ ವರ್ಕೌಟ್, ಪೈಲ್ವಾನ್ ತರ ಮೈಕಟ್ಟು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫಿಸಿಕ್ಗೆ ಫಿದಾ ಆದವರೇ ಇಲ್ಲ. ನೋಡಿದ್ರಲ್ವಾ ಕೊಲೆ ಆರೋಪಿ ಕಟೇರನ ಮೈಕಟ್ಟನ್ನ?
ಅದೆಷ್ಟೇ ಬ್ಯುಸಿ ಇದ್ರೂ ಭೂಪತಿ ಜಿಮ್ಗೆ ಹೋಗೋದನ್ನ ಮರಿತಾ ಇರ್ಲಿಲ್ಲ, ವರ್ಕೌಟ್ ಮಾಡದೆ ಇರ್ತಾನೆ ಇರ್ಲಿಲ್ಲ. ಇಂತಹ ದೈತ್ಯ ದೇಹದ ದಾಸ ಈಗ ಜೈಲು ಪಾಲಾಗಿ ಸೊರಗಿ ಹೋಗಿದ್ದಾನೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 10 ಕೆಜಿ ತೂಕವನ್ನ ಕಳೆದುಕೊಂಡಿದ್ದಾನೆ. ದರ್ಶನ್ ತೂಕ ಕಡಿಮೆ ಆಗಲು ಕಾರಣವೇನು? ವರ್ಕೌಟ್ ಬಿಟ್ಟಿದ್ರಿಂದ ದಾಸನಿಗೆ ತೊಂದರೆನಾ? ಜೈಲಲ್ಲಿ ವರ್ಕೌಟ್ ಮಾಡಲಾಗದೆ ದರ್ಶನ್ ಒದ್ದಾಡ್ತಿದ್ದಾರೆ, ತೂಕ ಕಳೆದುಕೊಂಡು ಸೊರಗಿದ್ದಾನೆ. ಹಾಗಾದ್ರೆ ವರ್ಕೌಟ್ ಬಿಟ್ಟಿರೋದ್ರಿಂದ ದರ್ಶನ್ಗೆ ಯಾವುದೇ ತೊಂದರೆ ಆಗಲ್ವಾ? ಈ ಬಗ್ಗೆ ಬಾಡಿ ಬಿಲ್ಡರ್ ಜಿಮ್ ರವಿ ಹೇಳೋದು ಹೀಗೆ. ದರ್ಶನ್ ಸರ್ ಏನಾಗಿದ್ದಾರೆ, ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ, ಸುಮಾರು 30 ವರ್ಷದಿಂದ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿದ್ದಂಗೆ. ಸೊ ಅವರಿಗೆ ಒಂದು 6 ತಿಂಗಳು ವರ್ಕೌಟ್ ಮಾಡಲಿಲ್ಲ ಅಂದರೂ ನಡೀತದೆ, ಏನೂ ತೊಂದರೆ ಆಗಲ್ಲ. ಮತ್ತೆ ಅವ್ರು ಬಂದು ಮತ್ತೆ ವರ್ಕೌಟ್ ಸ್ಟಾರ್ಟ್ ಮಾಡಿದಾಗ ತನ್ನದೇ ಆದಂಥ ಒಂದು ಆಹಾರ ಪದ್ಧತಿನ ಅಳವಡಿಸ್ಕೊಂಡು ತನ್ನದೇ ಆದಂಥ ಒಂದು ಟೈಮಿಂಗ್ಸ್, ಜಿಮ್ ಟೈಮಿಂಗ್ಸ್ ಇರ್ತದೆ, ಅದನ್ನು ಮಾಡಿದಾಗ ಖಂಡಿತ ವಾಪಸ್ಸು ಬಾಡಿ ಬರ್ತದೆ. ನಟ ದರ್ಶನ್ 6 ತಿಂಗಳು ವರ್ಕೌಟ್ ಮಾಡದಿದ್ರೂ ಯಾವುದೇ ತೊಂದರೆ ಆಗಲ್ವಂತೆ. ಸಾರಥಿಗೆ ವರ್ಕೌಟ್ ಬಗ್ಗೆ ತುಂಬಾ ಜ್ಞಾನ ಇದೆ. ಹೇಗೆ ಸಣ್ಣ ಆಗಬೇಕು, ಹೇಗೆ ದಪ್ಪ ಆಗಬೇಕು ಅಂತ ಕಾಟೇರನಿಗೆ ಗೊತ್ತಿದೆಯಂತೆ. ಅವರೊಬ್ಬ ಬಾಡಿ ಬಿಲ್ಡರ್ ಅಲ್ಲದೆ ಜೊತೆಗೆ ಅವರೊಬ್ಬ ಕೋಚ್ ಅಂದರೆ ತಪ್ಪಾಗಲಾರ್ದು. ಅವ್ರಿಗೆ ಅಷ್ಟು ನಾಲೆಡ್ಜ್ ಇದೆ, ಬಾಡಿ ಬಿಲ್ಡಿಂಗ್ ಬಗ್ಗೆ ಆಗ್ಬೋದು, ದೇಹ ಬೆಳೆಸೋದ್ರ ಬಗ್ಗೆ ಆಗ್ಬೋದು, ತೂಕನ ಕಡಿಮೆ ಮಾಡ್ಕೊಳ್ಳೋದಾಗ್ಬೋದು, ತೂಕ ಜಾಸ್ತಿ ಮಾಡ್ಕೊಳ್ಳೋದಾಗ್ಬೋದು. ಈಗ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಶೇಡ್ ಇರ್ತದೆ ಅವ್ರಿಗೆ, ಆ ಶೇಡಿಗೆ ತಕ್ಕಂಗೆ ಅವ್ರು ರೆಡಿ ಆಗ್ತಾರೆ. ಅವ್ರ ಬಾಡಿನ ಅವ್ರು ಚೇಂಜ್ ಮಾಡ್ಕೋತಾರೆ. ಒಂದು ಬಾಡಿಲಿ ತುಂಬ ದಪ್ಪ ಕಾಣಬೇಕಾದ್ರೆ ಬಾಡಿ ವೇಟ್ ಜಾಸ್ತಿ ಮಾಡ್ಕೋತಾರೆ. ಒಂದು ಸಿನಿಮಾದಲ್ಲಿ ಸ್ಮಾರ್ಟಾಗಿ ಕಾಣಬೇಕು, ಚಿಕ್ಕದಾಗ ಒಂದು ಯಂಗ್ಸ್ಟರ್ ಥರ ಕಾಣಬೇಕು ಅಂದಾಗ ಬಾಡಿ ವೇಟ್ನ ಕಡಿಮೆ ಮಾಡ್ಕೋತಾರೆ. ಆವಾಗ ಏನಾಗುತ್ತೆ, ಅವರಿಗೆ ಅವ್ರ ಬಾಡಿಗೆ ಅಡ್ಜಸ್ಟ್ ಆಗಿಬಿಡುತ್ತೆ, ಬಾಡಿ ಸೆಟ್ ಆಗಿದೆ ಅವ್ರಿಗೆ. ಯಾವ ಥರ ಊಟ ತಿನ್ನಬೇಕು, ಯಾವ ಥರ ಊಟ ನಾವು ತೊಗೊಂಡ್ರೆ ಸಣ್ಣ ಆಗ್ತೀವಿ, ಯಾವ ಥರ ಊಟ ತೊಗೊಂಡು ದಪ್ಪ ಆಗ್ತೀವಿ ಅಂತ ಅವ್ರಿಗೆ ಗೊತ್ತು, ತುಂಬ ನಾಲೆಡ್ಜ್ ಇದೆ. ಅಂದಾಗೆ ದರ್ಶನ್ ಈ ಹಿಂದೆ ದಿನಕ್ಕೆ 3 ಗಂಟೆ ವರ್ಕೌಟ್ ಮಾಡ್ತಿದ್ರಂತೆ. ಊಟ, ಫ್ರೆಂಡ್ಸ್, ಶೂಟಿಂಗ್ ಬಿಟ್ಟರು ಯಾವುದೇ ಕಾರಣಕ್ಕೂ ವರ್ಕೌಟ್ ಬಿಡೋದಿಲ್ವಂತೆ. 25 ದಿವಸ ನಾವು ಜೊತೆಲಿರ್ತೀವಿ ಹೈದರಾಬಾದಲ್ಲಿ ರಾಮೋಜಿರಾವ್ ಫಿಲಮ್ ಸಿಟಿಲಿ. ಅವಾಗ ನಾವು ಇಬ್ಬರು ಒಟ್ಟಿಗೆ ವರ್ಕೌಟ್ ಮಾಡಿದ್ದೀವಿ. ಸೊ ಆವಾಗಲೇ ನನಗೆ ಗೊತ್ತಿತ್ತು ಅವರು ಡೈಲಿ 3 ಅವರ್ ಎಕ್ಸಸೈಸ್ ಮಾಡ್ತಾಯಿದ್ರು. ಅವರು ಯಾವ ಥರ ಅಂದರೆ, ಅವರು ಊಟ ಬೇಕಾದ್ರೆ ಬಿಡ್ತಾರೆ, ಫ್ರೆಂಡ್ಸ್ನ ಬಿಡ್ತಾರೆ, ಅವ್ರ ಹವ್ಯಾಸಗಳನ್ನ ಬಿಡ್ತಾರೆ, ಶೂಟಿಂಗ್ನ ಬೇಕಾದ್ರೆ ಬಿಟ್ಬಿಡ್ತಾರೆ. ಆದರೆ ವರ್ಕೌಟ್ನ ಅವರೂ ತಪ್ಪಿಸಲ್ಲ. ಅವರು ಬೆಳಗ್ಗೆ 5:30 ಎದ್ದೇಳ್ತಾರೆ ಶೂಟಿಂಗ್ ಇದ್ದಾಗ, ವರ್ಕೌಟ್ ಮಾಡಿ ಆಮೇಲೆ ತದನಂತರ ಫ್ರೆಂಡ್ಶಿಪ್. ಹೀಗೆ ವರ್ಕೌಟನ್ನೇ ಜೀವವಾಗಿಸಿಕೊಂಡಿದ್ದ ದಾಸ ಈಗ ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.